ಎಲ್ಲರೂ ಕೇಳ್ತಾರೆ, ನೀವು ಯಾವಾಗಲೂ ಲೆಟ್ ಗೋ ಅಂತಿರ್ತೀರಲ್ಲ, ನಿಜವಾಗ್ಲೂ ಲೆಟ್ ಗೋ ಸಾಧ್ಯನಾ? ಲೆಟ್ ಗೋ ಅಂದರೆ ನಿಜವಾದ ಅರ್ಥ ಏನು? ನಾನು ಡಿಕ್ಷನರಿ ಎಲ್ಲ ಹುಡುಕ್ಬಿಟ್ಟೆ, ಅರ್ಥನೇ ಸಿಕ್ಕಿಲ್ಲ. ಲೆಟಿಂಗ್ ಗೋ, ಲೆಟ್ ಗೋ, ಅದನ್ನು ನಿಜವಾಗ್ಲೂ ನನ್ನ ಭಾಷೆಯಲ್ಲಿ ಹೇಳಬೇಕಂದ್ರೆ ಕತ್ತೆ ಬಾಲ ಅಷ್ಟೆ, ಅಷ್ಟೇ ಅರ್ಥ. ಅದು ಭಾವಾರ್ಥ. ರಹಸ್ಯ ಏನು? ಜೀವನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಗೊತ್ತಾಗತ್ತೆ. ಜೀವನ ನಿನಗೆ ಉತ್ತಮವಾದದ್ದನ್ನು ಕೊಡುತ್ತೆ. ಯಾವಾಗಲೂ ಶ್ರೇಷ್ಠವಾದದ್ದನ್ನು ಕೊಡೋದಕ್ಕೆ ಕೆಲವು ಕೆಲಸಗಳನ್ನು ಬಿಡು ಅಂತ ಹೇಳುತ್ತೆ. ಬಿಟ್ಟು ಹಾಕು. ಲೆಟಿಂಗ್ ಗೋ, ಲೆಟ್ ಗೋ. ಎಷ್ಟೋ ಸತಿ ನೀನು ಕಮ್ಮಿ ಬಿಟ್ಕೊಡ್ಬೇಕು, ಬಿಟ್ಕೊಡು. ಜಾಸ್ತಿ ಬರುತ್ತೆ, ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾದ್ರೂ ಬಿಟ್ಕೊಡು. ಯಾವುದಕ್ಕೆ ಬಿಡಬೇಕು? ಸತ್ಯವಾಗಲೂ ನಿನ್ನ ಆಕಾಂಕ್ಷೆಗಳು ಏನು ಅಂತ ತಿಳಿಯೋಕ್ಕೆ ಬಿಡಬೇಕಾಗತ್ತೆ. ಎಷ್ಟೋ ನಮ್ಮ ಭಾವನೆಗಳನ್ನು ಉಚ್ಚಾಟನೆ ಮಾಡೋದಕ್ಕೆ, ನಮ್ಮ ಭವಿಷ್ಯವನ್ನು ಸ್ವಾಗತಿಸೋದಕ್ಕೆ ಎಷ್ಟೋ ಬಿಡಬೇಕಾಗತ್ತೆ. ವಾಸ್ತವಕ್ಕಾಗಿ ನಾವು ಎಷ್ಟೋ ಬಿಡಬೇಕಾಗತ್ತೆ. ಹಳೆಯದೆಲ್ಲ ಹೊಸ ಆಶೀರ್ವಾದನ ನಾವು ಬರಮಾಡ್ಕೊಳ್ಳೋಕ್ಕೆ ಎಷ್ಟೋ ಬಿಡಬೇಕಾಗತ್ತೆ. ಆಶೀರ್ವಾದಕ್ಕೆ ಜಾಗ ಮಾಡಿಕೊಡ್ಬೇಕು ಆದರೆ ಎಷ್ಟೋ ಬಿಡಬೇಕಾಗತ್ತೆ. ಜೀವನದ ಪ್ರಯಾಣ ನಿಜವಾಗ್ಲೂ ಭರವಸೆಯಲ್ಲಿ ನಡಿಬೇಕು, ವಿಶ್ವಾಸದಲ್ಲಿ ನಡಿಬೇಕು, ಬದಲಾವಣೆಯನ್ನು ಸ್ವಾಗತಿಸಬೇಕು. ಎಷ್ಟೋ ಬಿಡಬೇಕಾಗತ್ತೆ, ಎಷ್ಟೋ ಲೆಟ್ ಗೋ. ಹೊಸ ಶಕ್ತಿಗೆ ಸ್ಪೇಸ್ ಕ್ರಿಯೇಟ್ ಮಾಡೋಕ್ಕೆ ವಿ ಶುಡ್ ಲೆಟ್ ಗೋ.